ಶೋಯಿಂಗ್ ಯು ಯಾಕಂದ್ರೆ ನಮ್ಮ ಮ್ಯಾಂಗ್ಳೂರ್ ಕ್ಯಾಥಲಿಕ್ ಕಮ್ಯುನಿಟಿ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಕ್ರಿಸ್ಮಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು 24th of December, ನಾಳೆ 25th ಕ್ರಿಸ್ಮಸ್ ಡೇ. ಸೊ ಆಬ್ವಿಯಸ್ಲಿ ವೀಕ್ಷಕರೇ, ಕ್ರಿಸ್ಮಸ್ ಬರ್ತಿದೆ ಅಂದರೆ ಡೆಫಿನೆಟ್ಲಿ ಒಂಚೂರು ಮೇಕ್ ಓವರ್ ಅಂತೂ ಇರಲೇಬೇಕಲ್ವಾ. ಸೊ ಒಂದು ಸಿಂಪಲ್ ಹೇರ್ ಕಟ್, ಹಾಗೆಯೇ ಸ್ವಲ್ಪ ಕಲರಿಂಗ್. ದಿಸ್ ಇಸ್ ವಾಟ್ ಯು ಸಿ ನಾವ್. ಸೊ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಹೇರ್ ಕಟ್. ಹೋಪ್ ನಿಮಗೂ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆಯೇ ಇವತ್ತು ರಾತ್ರಿ 11:45 ಹಾಗೆ ನಾನು ಸೇಂಟ್ ಪ್ಯಾಟ್ರಿಕ್ಸ್ ಚರ್ಚ್ಗೆ ಹೋಗ್ತಾ ಇದ್ದೀನಿ. ಯು ಕ್ಯಾನ್ ಸಿ ದಿಸ್ ಆನ್ ದ ಸ್ಕ್ರೀನ್. ಪೂಜೆ ನಡೀತಾ ಇದೆ. ವಿ ಕಾಲ್ ಇಟ್ ಆಸ್ ನೇಟಿವಿಟಿ ಮಾಸ್. ಸೊ ಇದು ಸುಮಾರು 1 ಗಂಟೆ ತನಕ ನಡೆಯುತ್ತೆ, ಅಂದರೆ 1 AM ತನಕ ನಡೆಯುತ್ತೆ. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ವೆಲ್ಕಮ್ ಕ್ರೈಸ್ಟ್ ಇನ್ ಟು ಅವರ್ ಲೈಫ್ಸ್ ಆ್ಯಂಡ್ ಹೀ ಈಸ್ ಆಲ್ವೇಸ್ ದೇರ್. ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದನ್ನು ಕ್ರಿಬ್, ಮೇಂಜರ್ ಹಾಗೂ ನೇಟಿವಿಟಿ ಸೀನ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್. ಇಟ್ ಇಸ್ ಸೋ ಬ್ಯೂಟಿಫುಲ್ ಅಲ್ವಾ? ಹಾಗೆಯೇ ಇದು ನನ್ನ ಮನೆಯ ಕ್ರಿಬ್, ಸ್ಮಾಲ್ ಕ್ಯೂಟ್. ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಕ್ರಿಸ್ಮಸ್ ವೀಕ್ಷಕರೇ, ಹೌ ಆರ್ ಯು ಆಲ್? ಇವತ್ತು ಶುಭ ದಿನ, ಕ್ರಿಸ್ಮಸ್, ನಮ್ಮ ಯೇಸು ಕ್ರಿಸ್ತರು ಜನಿಸಿದ ದಿನ. ತುಂಬಾನೇ ಖುಷಿಯಾಗಿದ್ದೀವಿ ನಾವು. ಇವತ್ತು ನಾನು ನಮ್ಮ ಫ್ಯಾಮಿಲಿ ಜೊತೆ ಇದ್ದೀನಿ, ಎಲ್ಲರೂ ಇದೀವಿ, ನಾವು ಕೂಡಿದ್ದೀವಿ ಇವತ್ತು. ಸೊ ಐ ವಾಂಟ್ ಟು ಶೋ ಯು ವಾಟ್ ಐ ಈಟ್ ಆನ್ ಕ್ರಿಸ್ಮಸ್ ಡೇ. ಸೊ ಇಟ್ಸ್ ಅ ಹ್ಯೂಜ್ ಮೆನ್ಯೂ ಅಂಡ್ ಅಮೇಝಿಂಗ್ ಮೆನ್ಯೂ. ಸೊ ಮನೇಲೇ ಎಲ್ಲ ಮಾಡಿರೋದು. ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ 2 ನೀಸಸ್ಸು, ನಮ್ಮ ಅಣ್ಣ ಎಲ್ಲರೂ ಸೇರಿ ಕುಕ್ ಮಾಡಿರೋದು. ನಾನೇ ಸ್ವಲ್ಪ ಗೆಸ್ಟ್ ಥರ ಬಂದಿದ್ದೀನಿ. ಬಟ್ ದಿಸ್ ಇಸ್ ರಿಯಲಿ ನೈಸ್. ಸೊ ಐ ಶೋ ಯು ವಾಟ್ ವಿ ಆರ್ ಡೂಯಿಂಗ್. ಸೊ ಇವಾಗ ಇಲ್ಲಿ ನಮ್ಮ ಪ್ಲಮ್ ಕೇಕ್ ಪ್ರಿಪರೇಷನ್ ನಡೀತಾ ಇದೆ. ಏನಿಲ್ಲ, ಇದು ಬೇಗ ಆಗುತ್ತಲ್ಲ? How long will it take? Another, we just have to put it, and then what do we have to do? We have to put it in we have to bake it. So ಇದು ಪ್ಲಮ್ ಕೇಕ್. ಇದರಲ್ಲಿ ಏನೇನು ಹೋಗಿದೆ? rum. ನೀನೇ ಹೇಳಕ್ಕೆ, ನಿಮ್ಮ ಕೇಕ್ ನೀವು ಹೇಳಿ ಬೇಗ. ಹಂಗೆ ತೋರಿಸು, ಅವಳ ಹಂಗೆ ಮಾಡೋದನ್ನ ತೋರಿಸು. ಕ್ಯಾಮ್ರಾ ಮುಂದೆ ಬರಬೇಕು ಅಂದ್ರೆ ಸಡನ್ಲಿ ಮೇಲೆ ಇರೋ ಕೂದಲೆಲ್ಲ ಟಕ್ಕಂತ ಕೆಳಗೆ ಬಂದ್ಬಿಡುತ್ತೆ. ಸೊ ಶಿ ಇಸ್ ದ ಶೆಫ್ ಫಾರ್ ದ ಕೇಕ್, ಪ್ಲಮ್ ಕೇಕ್. ನಾವು ಯೂಶಲಿ ಕ್ರಿಸ್ಮಸ್ಗೆ ಪ್ಲಮ್ ಕೇಕ್ ಇಲ್ಲದೆ ದೇರ್ ಇಸ್ ನಥಿಂಗ್, ಇಟ್ಸ್ ಇನ್ಕಂಪ್ಲೀಟ್. ಸೊ ಪ್ಲಮ್ ಕೇಕ್ ಮಾಡ್ತಾ ಇದ್ದೀವಿ. ಏನಕ್ಕಂದ್ರೆ ನಾವು ಮಾಡಿಡಲ್ಲ, ಫ್ರೆಶ್ ಆಗಿ ಅವತ್ತಿನ ದಿವಸನೇ ಬೇಕ್ ಮಾಡಿ ಬಿಸಿ ಬಿಸಿ ವಾರ್ಮ್ ಕೇಕ್ ತಿನ್ನೋದು ಮಜಾನೇ ಬೇರೆ, ವಿತ್ ಸಮ್ ವೈನ್ ಅಂಡ್ ಸಮ್ alcohol. Not that we are promoting alcohol. ಈ ತರ ಒಂದು ದಿನಗಳಲ್ಲಿ ಕುಡಿಯೋದು, ಇಟ್ಸ್ ಲೈಕ್ ಗುಡ್ ಸೆಲೆಬ್ರೇಷನ್ ಅಲ್ವಾ? ಸೊ ಚಲೋ, ಟೆಲ್ ಮಿ ಶೆಫ್, ಏನೇನು ಹಾಕಿದ್ದೀರಾ, ಏನೇನು ಮಾಡ್ತಿದ್ದೀರಾ? Okay, so there are like different types of dry fruits here. Okay. There is there is dry fruits, there is rum and dry fruits were mixed and only rum or whiskey and only rum. This time only rum. ಇಲ್ಲಾಂದ್ರೆ ಯೂಶಲಿ ನಾವು ಬ್ರಮ್ ಕೇಕ್ ಮಾಡ್ತೀವಿ, ಅದರಲ್ಲಿ ರಮ್ ಹಾಕ್ತೀವಿ, ಬ್ರ್ಯಾಂಡಿ ಹಾಕ್ತೀವಿ, ವೈನ್ ಹಾಕ್ತೀವಿ. I don't know, wine is there but they're not making wine. This time only particularly rum. So we put rum and certain type of dry fruits in, and we kept on shaking it every single day so it's mixed. ಎಷ್ಟು ವರ್ಷ ಅಂತೀನಿ, ಎಷ್ಟು ತಿಂಗಳಿಂದ we started like 1 month ago, but people keep it for 2-3 months. 1 month actually is a minimum alva. Minimum 1 month soaking ಮಾಡಲೇಬೇಕು with all the dry fruits, whiskey or brandy, whatever alcohol you prefer. ಹಾಕ್ಬಿಟ್ಟು ಸೋಕ್ ಮಾಡಿ, because it has to like soak with all the ರಿಚ್ ಆಗಿರುತ್ತೆ ಅಂದ್ರೆ ಮ್ಯಾರಿನೇಷನ್ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನ ಇದೇನಿದು ಫ್ಲವರ್, that's the batter. ಈ ಬ್ಯಾಟರ್ ಒಳಗೆ ಇದನ್ನ ನಾವು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಬೇಕ್ ಮಾಡ್ತೀವಿ. ದಿಸ್ ಟೈಮ್ ಆರ್ ಯು ಬೇಕಿಂಗ್ ಇಟ್ ಇನ್ ದ ಅವನ್ ಆರ್ ಇನ್ ದ ಕುಕ್ಕರ್? ಇದು ಕುಕ್ಕರ್ ಕೇಕ್. Hello Chinnamma. So this is the most loved and ಆರಾಮಾಗಿ ಲೈಫ್ ನ ಲೀಡ್ ಮಾಡುವಂತ ಒಂದು ಮೆಂಬರ್ ಇದು.
ನಮ್ಗೆಲ್ಲರಿಗೂ ಕೆಲಸ ಅವ್ರು ಫೀಡ್ ಮಾಡ್ಬೇಕಂದ್ರೆ ನಾವು ಕೆಲಸ ಮಾಡ್ಬೇಕು. ಚಲೋ ಓಕೆ ನೆಕ್ಸ್ಟ್. Yeah, that's all, guys. Next, her. Okay, yeah. So you're Then for the lunch, we have Jointing time. ಇದು ಏನು ಸ್ಟಾರ್ಟರ್ಸ್ ಇಂದ ಶುರು ಮಾಡೋಣ. ಓಕೆ ಇದ್ರ ಬಗ್ಗೆ ಹೇಳಿ. ಇದು pork ಚಿಲ್ಲಿನಾ? ಇದು Yes. ಕೂರ್ಗ್ ಸ್ಟೈಲಾ? Kurg style, I think. ಮಂಗಳೂರು ಸ್ಟೈಲಾ? ಓಕೆ ನಮ್ಮ ಮಮ್ಮಿ ಕೆಲವು ಸಾರಿ ಕೂಕ್ ಸ್ಟೈಲ್ ಪೋಕು ಮಾಡ್ತಾರೆ. ಈಗ ಮತ್ತೆ ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೊಂಡು ಎಷ್ಟೋ ಜನ ಪೋಕ್ ತಿನ್ನಲ್ಲ, ಎಷ್ಟೋ ಜನ ಪೋಕ್ ತಿಂತಾರೆ. ಇದು ಯಾವುದು ನಿಮಗೆ ಅಂದ್ರೆ ಆಡ್ ಫೀಲ್ ಮಾಡ್ಸಕ್ಕಲ್ಲ, ಬಟ್ ನಮ್ಮ ಒಂದು ಟ್ರೆಡಿಷನ್ ಪೋಕ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಶೋಯಿಂಗ್ ಯು, ಯಾಕಂದ್ರೆ ನಮ್ಮ ಮ್ಯಾಂಗ್ಳೂರ್ ಕ್ಯಾಥಲಿಕ್ ಕಮ್ಯುನಿಟಿಯಲ್ಲಿ ಪೋಕ್ ಇಲ್ಲ ಅಂದ್ರೆ ನಡೆಯಲ್ಲ. Yeah. ಸೊ first ನಾವು ಕೊಂಕಣಿಲಿ ಏನ್ ಹೇಳ್ತೀವಿ? Dukramas. ದುಕ್ರಾಮಾಸ್ ಅಂತ ಹೇಳ್ತೀವಿ. Why you scream like that? because I forgot a little bit more. So this is prepared by my sister, my elder sister Anita ಅಂತ ಅವ್ರ ಹೆಸರು. ನೀವು ನೋಡಿದೀರಾ ಅವ್ರನ್ನೆಲ್ಲಾನು ಬ್ಲಾಗ್ಸ್ ಅಲ್ಲಿ ನೋಡಿದೀರಾ, ಬಟ್ ಆಫ್ಟರ್ ಅ ಲಾಂಗ್ ಟೈಮ್. ಸೊ ದಿಸ್ ಇಸ್ ಅಮೇಸಿಂಗ್. ಸ್ಪೈಸಿ ಆಗಿದೆ, ಸಾವರ್ ಆಗಿದೆ. ಸಾವರ್ ಅಂದ್ರೆ ಹುಳಿ, ಸ್ವಲ್ಪ ಹುಳಿಯೂ ಇದೆ, ಟ್ಯಾಂಗಿನೆಸ್ ಇದೆ, ಸ್ಪೈಸಿ ಇದೆ. ನಾನು ಆಕ್ಚುಲಿ ಪೋಕ್ ತಿನ್ನಲ್ಲ, ಟು ಬಿ ಆನೆಸ್ಟ್ ಆಯ್ತಾ. ಬಟ್ ಈ ಥರ ಏನಾದ್ರು ಮಾಡಿದ್ರೆ ಒಂದೆರಡು ಪೀಸು ಮಸಾಲ ಚೆನ್ನಾಗಿ ರೈಸಲ್ಲಿ ಹಾಕಿ ಕಲಸಿ ತಿನ್ನೋದು. Then we have ಚಿಕನ್ ವಿಂಗ್ಸ್ ಫ್ರೆಶ್ ಆಗಿ ಫ್ರೈ ಆಗ್ತಾ ಇದೆ. ಇಲ್ಲಿ ಒಂದು ನಿಮಿಷ ತೋರ್ಸೋಣ. ಎಸ್, ಕ್ಲೋಸ್ ಅಪ್ ಅಲ್ಲಿ ತೋರಿಸಿ. ಸೂಪರ್. ಸೊ ಇದು ಚಿಕನ್ ವಿಂಗ್ಸ್. ಯೂಶಲಿ ನಾವು ಕಬಾಬ್ ಮತ್ತೆ ಚಿಲ್ಲಿ ಚಿಕನ್ ಅಂತ ಏನೇನೋ ಮಾಡ್ತೀವಿ, ಬಟ್ ಎವ್ರಿ ಏನಾದ್ರೂ ಹೊಸ ಟ್ರೈ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ಮಾಡ್ತೀವಿ. ಅಷ್ಟೇ ತೋರಿಸಿದ್ರೆ ಕಮ್ ಇದು ನಮ್ಮ ಅಣ್ಣ, ಇವನು ನಮ್ಮ ಅಣ್ಣ, ಇದು ಅಂತೀನಿ. ಈಸ್ ಮೈ ಬ್ರದರ್ ಜಾನ್ ಆಶಿಶ್ ಕ್ರಾಸ್ಟ. ಇವ್ರನ್ನು ನೀವು ತುಂಬಾ ಸರಿ ನೋಡಿದಿರ ವಿಡಿಯೋಸ್ ಅಲ್ಲಿ. ಇವರು ನಮ್ಮ ಸ್ಪೆಷಲ್ guest. ಅವರು Our ಫ್ಯಾಷನ್ ಏನ್ ಹೇಳ್ತಿರೋದಕ್ಕೆ ಸೊ ನೀವೇನ್ ಮಾಡಿದ್ರಾ? ನಾವು ಇದು ಮಾಡಿದ್ವಿ. ನೀವು ಒಳ್ಳೆ ಟೈಮಿಗೆ ಬಂದಿದ್ರ. ಡಿಸರ್ಟ್ ಈಗ ನಾವು ಡೆಸರ್ಟ್ ಮಾಡ್ತಾ ಇರೋದು. ಇದಕ್ಕೆ ಬಂದು ಆಕ್ಚುಲಿ ರೈಸ್ ಖೀರ್ ಅಂತ ಹೇಳ್ತಾರೆ. ಟ್ರೆಡಿಷನಲಿ ನೀವು ಮುಸ್ಲಿಂ ಫಂಕ್ಷನ್ ಅಲ್ಲಿ ಇದು ಎಲ್ಲೋ ಪಾಯಸ ಅಂತ ಹೇಳ್ತಾರಲ್ಲ, ಅದೇ ತರ ಬಟ್ ಮುಸ್ಲಿಂ ಹೆಸರೇನು? ಅವ್ರದ್ದು ಮುಜಫರ್ ಅಂತ ಹೇಳ್ತಾರೆ. ಮುಜಫರ್ ಖೀರ್. ಬಟ್ ಇದು ನಮ್ದು ಮಂಗಳೂರು ಸ್ಟೈಲು. ನಾವು ಎಲ್ಲೋ ಮಾಡೋದಿಲ್ಲ, ಈಗ ಸ್ವಲ್ಪ ಸ್ಯಾಫ್ರನ್ ಹಾಕ್ಬಿಟ್ಟು ಆರೆಂಜ್ ಮಾಡ್ತೀವಿ ಅಷ್ಟೇ. ಬಟ್ ಇದು ಸ್ಪೆಷಾಲಿಟಿ, ನಮ್ಮ ಸ್ಪೆಷಾಲಿಟಿ. ಎಲ್ಲರೂ ಈ ಮುಜಫರ್ ಖೀರ್ನ ತುಂಬಾ ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ಇದು ಇವ್ರು ಮಾಡಿರೋದು. ಸೊ ನೆಕ್ಸ್ಟ್ ಆಕ್ಚುಲಿ ಡೆಸರ್ಟ್ ನ ಆಲ್ಮೋಸ್ಟ್ ತೋರಿಸ್ಬಿಟ್ಟು ಬೇಗನೆ, ಅಂಡ್ ಲಾಸ್ಟ್ ಅಲ್ಲಿ ತೋರಿಸ್ಬೇಕಾಯ್ತು. ಬಟ್ ಮೇನ್ ಕೋರ್ಸ್ main course we have ghee rice alla? Yes, this is ghee rice. Perfect. This is also nani made along with this. ghee rice ಜೊತೆಗೆ ಬೇಕಾ ತೆಗಿಬೇಕಾ ಇಲ್ಲ ಮೆತ್ತಿಗೆ. ಸೊ ದಿಸ್ ಇಸ್ ನಮ್ಮ ರೋಸ್ ಕರಿ. Again, ರೋಸ್ ಅಂದ್ರೆ ಏನು? ರೋಸ್ ಅಂದ್ರೆ ನಾನು ಮುಂಚೆನೂ ಒಂದ್ಸರಿ ಹೇಳಿದ್ದೀನಿ, ಬಟ್ ಅದ್ರ ರೆಸಿಪಿ ಯಾವತ್ತೂ ತೋರಿಸಿಲ್ಲ. ರೋಸ್ ಅಂದ್ರೆ ನಮ್ಮ ತೆಂಗಿನಕಾಯಿದು ಏನ್ ಹೇಳ್ತಾರೆ, ಹಾಲು ಅಲ್ವಾ? ತೆಂಗಿನಕಾಯಿದು ಹಾಲು ತೆಗೆದು ತೆಂಗಿನಕಾಯಿನ ತುರಿದು ಅದನ್ನು ಮಿಕ್ಸಿ ಮಾಡಿ ಹಾಲು ಹಾಕಿ ರಿಚ್ ಆಗಿ ಒಂದು ಚಿಕನ್ ಕರಿ ಮಾಡ್ತೀವಿ. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಟೇಸ್ಟಿಯೆಸ್ಟ್ Mangalorean dish. So we are very excited to try all of this. And ಇದ್ರ ಜೊತೆ ವೀಕ್ಷಕರೇ ಇನ್ನೊಂದು, again I'm not trying to promote alcohol, but then alcohol ಇಲ್ಲದೆ ಏನು ನಡೆಯಲ್ಲ. Alcohol, dance, music and food. Needless to say. And of course before we start eating we will pray. We thank God, and today is the birth of Christ. So ಹಾಗಾಗಿ ಅವ್ರನ್ನ ನಾವು obviously ಅವರಿಂದನೇ ಶುರು ಆಗೋದು, ಅವರಿಂದನೇ ಎಂಡ್ ಆಗೋದು ನಮ್ಮ ಲೈಫ್. ಸೊ ಹಾಗಾಗಿ ಎಲ್ಲ ಶುರು ಮಾಡಿ ಆಮೇಲೆ ಊಟ ಮಾಡ್ತೀವಿ. ಊಟ ಮಾಡೋದನ್ನ ತೋರಿಸ್ತೀವಿ, ಬಟ್ ಎಕ್ಸಾಕ್ಟ್ಲಿ ಎಲ್ಲರೂ ತೋರ್ಸಕ್ಕಾಗಲ್ಲ. ಬಟ್ ಅದಕ್ಕೆ ಎಲ್ಲ ಮುಂಚೆನೆ ತೋರಿಸ್ಬಿಟ್ಟಿದ್ದೀನಿ. ಇಲ್ಲಿ ಜೆನಿಫರ್ ಕ್ರಾಸ್ಟಾ. ಸೊ ಎಲ್ಲ ಮೇನ್ ಇವ್ರದೇ ಎಲ್ಲ ಏನ್ ಹೇಳ್ತಾರೆ, ಉಸ್ತುವಾರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸೊ ಎಲ್ಲ ಮ್ಯಾನೇಜ್ಮೆಂಟ್ ನಮ್ಮ ಮಮ್ಮಿನೇ ಮಾಡೋದು. ಸೊ ಎಸ್,
ಎಲ್ರಿಗೂ ಮೆರಿ ಕ್ರಿಸ್ಮಸ್ ಅಂತ ಹೇಳ್ಬಿಡಿ. ಮೇರಿ ಕ್ರಿಸ್ಮಸ್. ಸೊ ಯಾ ಈಗ ಚಿಕನ್ ಕರಿ ಮತ್ತೆ ಏನ್ ಗೀ ರೈಸ್ ನೋಡೋದಲ್ಲ ಅದು ನಮ್ಮ ಮಮ್ಮಿ ಮಾಡಿರೋದು. Those were the best days of my life. Open. 1, 2, 3. Start go. Shuru. We'll start with starters and this caramel Bottega liqueur. Once for all we'll take, okay? Take it. Hold up. Yeah. Merry Merry Christmas. Cheers! God bless you all. God bless you all. Once for all. Where's my juice? ಸೊ ದಿಸ್ ಇಸ್ ಸ್ಟಾರ್ಟರ್. ಇವಾಗ ಸ್ಟಾರ್ಟರ್, ಆಮೇಲೆ ಊಟ.